ಜನಪ್ರಿಯತೆ ಅಲೆಯಲ್ಲಿ ತೇಲ್ತಾ ಇದ್ದಂತಹ ಸರ್ಕಾರ ಗ್ಯಾರಂಟಿ ವಿಚಾರದಲ್ಲಿ ಎಡವಿದೆ ಅನ್ನುವಂತಹ ಮಾತು ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ನಿನ್ನೆ ನಿಮ್ಮ ಪಬ್ಲಿಕ್ ಟಿವಿ ಗ್ರೌಂಡ್ ಝೀರೋ ರಿಪೋರ್ಟ್ ಅನ್ನು ಮಾಡಿತ್ತು. ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಹಣದ ಬಿಡುಗಡೆ ವಿಳಂಬ ಆಗ್ತಾ ಇದೆ ಅನ್ನುವಂತಹ ವಿಚಾರ ನಾವು ಬೆಳಕಿಗೆ ತಂದಿದ್ವಿ. ಈ ತಿಂಗಳು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಹಣ ಬಿಡುಗಡೆ ಆಗುತ್ತೆ ಅಂತ ಭರವಸೆ ಕೊಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನಮ್ಮ ಸರ್ಕಾರದಲ್ಲಿ ಯಾವುದೇ ಹಣಕ್ಕೆ ಸಮಸ್ಯೆ ಇಲ್ಲ, ಹಣಕಾಸಿನ ಕೊರತೆಯನ್ನು ನಾವು ಎದುರಿಸ್ತಾ ಇಲ್ಲ. 2-3 ತಿಂಗಳದ್ದು ರಿಲೀಸ್ ಆಗಬೇಕು, ಈ ತಿಂಗಳು ಅದು ರಿಲೀಸ್ ಆಗತ್ತೆ ಅಂತ ಹಣ ಬಿಡುಗಡೆ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಅವರು ಕೊಟ್ಟಿದ್ದಾರೆ, ಭರವಸೆ ಕೊಡ್ತಾ ಇದ್ದಾರೆ. ಅದೇ ಗುಂದುಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮ್ಯಾಟರ್ ಇರೋದು ರಾಜ್ಯದ 50ರಿಂದ 60 ಸಾವಿರ ಕೋಟಿಯಷ್ಟು ಹಣದ ವಿಚಾರ. ಹೀಗಾಗಿ ಜನ ಕೂಡ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಫಸ್ಟ್ ಆಸೆ ಹುಟ್ಟಿಸಿ ನಂತರ ಮಾತಿಗೆ ತಪ್ಪೋದಂದ್ರೆ ಏನು ಅರ್ಥ ಅಂತ ರಾಜ್ಯದ ಮೂಲೆ ಮೂಲೆಯಿಂದ ನಾವು ಮಾತಾಡ್ಸಿದ್ವಿ ಜನರನ್ನ. ಮಾತಿಗೆ ಸಿಕ್ಕಿದ್ರು ಜನ, ಆಗ ಚೀತು ಅಂತ ಸರ್ಕಾರ ಕೂಗಿತಾ ಇದ್ರು. ಇದು ಈ ಬಿಸಿ ಸರ್ಕಾರಕ್ಕೂ ತಟ್ಟಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಭರವಸೆ ಕೊಡ್ತಾ ಇದ್ದಾರೆ. ಮತ್ತೆ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ, ಖಜಾನೆ ಖಾಲಿಯಾಗಿದೆ ಪೂರ್ತಿ. ಅವೆಲ್ಲ ಸುಳ್ಳು. ಯಾವುದೇ ಆಗಲಿ ಕಲೆಕ್ಷನ್ ಆಗಬೇಕಾದ್ರೆ ಒಂದೇ ದಿನಕ್ಕೆ ಕಲೆಕ್ಷನ್ ಆಗಲ್ಲ. ಇಯರ್ ಎಂಡು ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ. ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ. ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ, ಹಣಕ್ಕೂ ಏನು ಸಮಸ್ಯೆ ಇಲ್ಲ. ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಇದ್ದೀವಿ. ಮಾಮೂಲಿ 1 ತಿಂಗಳು 2 ತಿಂಗಳು ಅವ್ರು ಕಲೆಕ್ಟ್. ಈಗ ನೀವು ನಿಮಗೆ ಈಗ ಅನ್ನಭಾಗ್ಯಕ್ಕೆ ಅದು ಮಾಮೂಲಿ ಏನು ಅಕ್ಕಿ ಹೋಗ್ತಾ ಇದೆ. ಏನು ಯಾರೂ ನಮಗೆ ಮಾಧ್ಯಮದವರು ವಿರೋಧ ಪಾರ್ಟಿಯವ್ರು ಬಿಟ್ಟರೆ ಯಾರು ಪಾಪ ಗ್ರಾಹಕರಿಗೆ ಏನೂ ಮಾಡಿಲ್ಲ. ಅವರೆಲ್ಲ ಗ್ರಾಹಕರೆಲ್ಲ ಭಾಳ ಸಂತೋಷವಾಗಿಂದ ಹಣ ಬರ್ತದೆ ಅಂತ ನಂಬಿಕೆ ಇದೆ. ಅರ್ಥ ಆಯ್ತಾ? ಎಲ್ಲರೂ ಕೂಡ ಕೊಟ್ಟಿದ್ದೀವಿ. ಯಾವಾಗ ಆಗ್ಬೋದು ಸರ್? 2-3 ತಿಂಗಳು ರಿಲೀಸ್ ಆಗಬೇಕು. ಈ ತಿಂಗಳು ರಿಲೀಸ್ ಆಗ್ತದೆ.